ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ನೋಡಿರ್ತೀರಾ ಇನ್ಸ್ಟಾಗ್ರಾಮ್ ಇಲ್ಲಾಂದರೆ ಯೂಟ್ಯೂಬಲ್ಲೆಲ್ಲ ಟ್ರೆಂಡಿಂಗ್ ಮಿನಿಯೇಚರ್ ಕುಕ್ವೇರ್ಸ್ಗಳನ್ನ. ನಾವು ಚಿಕ್ಕವ್ರು ಇರಬೇಕಂದ್ರೆ ಇದೆಲ್ಲನೂ ಯೂಸ್ ಮಾಡ್ತಾ ಇದ್ವಿ ಅಲ್ವಾ. ಅಂದರೆ ಇಷ್ಟೊಂದೆಲ್ಲ ಇರಲಿಲ್ಲ. ಅಂದರೆ ಬೇಸಿಕ್ ಕುಕ್ಕರ್ ಇರ್ಬೋದು, ಮಿಕ್ಸಿ ಇರ್ಬೋದು, ಅದೆಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ವಿ. ಆದರೆ ಈಗ ಅದೇ ಟ್ರೆಂಡಿಂಗ್ ಆಗಿದೆ. ತುಂಬ ಡಿಫ್ರೆಂಟ್ ಆಗಿರೋದೆಲ್ಲನೂ ಸಿಗುತ್ತೆ ನಮಗೆ ಈಗ. ಎಷ್ಟೊಂದು ಯೂಟ್ಯೂಬ್ ಚಾನೆಲ್ಸ್ಗಳಿದೆ ಇದೇ ಥರನೇ ಮಿನಿಯೇಚರ್ ಕುಕ್ಕಿಂಗ್ಗಳನ್ನೆಲ್ಲನೂ ಮಾಡ್ತಾರೆ. ಮಿನಿಯೇಚರ್ ಲಂಚ್ ಬಾಕ್ಸ್ ಮಾಡೋದು, ಅನ್ಬಾಕ್ಸಿಂಗ್ ವಿಡಿಯೋ ಅದೆಲ್ಲನೂ ಇದೆ. ಹಾಗಂತ ಎಲ್ಲರೂ ಇದನ್ನೆಲ್ಲ ಯೂಸ್ ಮಾಡಲ್ಲ. ಇನ್ನೂ 90% ಜನ ಈ ವಿಡಿಯೋಸ್ಗಳನ್ನ ಇಷ್ಟಪಡ್ತಾರೆ. ಏನಕ್ಕೆ ಅಂದರೆ ಕ್ಯೂಟಾಗಿರುತ್ತೆ ಮತ್ತು ಒಳ್ಳೆ ಫೀಲ್ ಕೊಡುತ್ತೆ ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ನೀವು ನೋಡೇ ಇರಲ್ಲ ಆ ಥರ ಮಿನಿಯೇಚರ್ಸ್ ಕುಕ್ವೇರ್ಸ್ ಇರ್ಬೋದು. ಮನೆಗೆ ಏನೆಲ್ಲ ಬೇಕು ನಿಮಗೆ, ಈಗ ಲೈವಲ್ಲಿ ಮನೇಲಿ ಏನೆಲ್ಲ ಇರುತ್ತೆ ಅದೆಲ್ಲನೂ ಮಿನಿಯೇಚರ್ ರೂಪದಲ್ಲಿ ಅವ್ರು ಮಾಡಿದ್ದಾರೆ. ಆಮೇಲೆ ಅಕ್ಕಿ ಇರ್ಬೋದು, ಇನ್ನೂ ಬೇರೆ ಬೇರೆ ಈಗ ಅಡುಗೆ ಮಾಡೋಕ್ಕೆ ಏನೆಲ್ಲ ಬೇಕೋ ಅದೆಲ್ಲನೂ ಕೂಡ ಮಿನಿಯೇಚರಲ್ಲೇ ಸಿಗುತ್ತೆ. ಕಂಪ್ಲೀಟ್ ವಿಡಿಯೋನ ನೋಡಿ. ಇಲ್ಲಿ ತುಂಬ ಆಫರ್ಸ್ ಇದೆ. ನೀವು ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಚಿಕ್ಕ ಮಕ್ಕಳಿಗೆ ಅಂತ ಹೇಳಿದ್ರೆ, ಇಲ್ಲ ನೀವು ಯೂಟ್ಯೂಬ್ ಇಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಬೇಕು ಈ ಥರ ಅಂತ ಐಡಿಯಾ ಇದ್ದರೆ ಅವರು ಈ ವಿಡಿಯೋನ ಕಂಪ್ಲೀಟ್ ನೋಡಿ. ಅದರಿಂದ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ಸ್ಟೀಲ್ ಪಾತ್ರೆ ಎಲ್ಲ ಇರುತ್ತೆ ಅಲ್ವಾ, ಆಮೇಲೆ ಹಿತ್ತಾಳೆ ಪಾತ್ರೆಗಳೆಲ್ಲ ಮನೇಲಿ ಯೂಸ್ ಮಾಡೋದು ನೋಡಿರ್ತೀರ ನೀವು. ಅದೇ ರೀತಿ ಇಲ್ಲಿ ಮಿನಿಯೇಚರಲ್ಲಿ ಕೂಡ ಹಿತ್ತಾಳೆ ಥರದ್ದು ಪಾತ್ರೆಗಳು ಕೂಡ ಇದೆ. ಕಾಫಿ ಕಪ್ ಈ ಥರ ಕ್ಯೂಟಾಗಿರೋದು ಎಲ್ಲಾದರೂ ನೋಡಿದ್ದೀರಾ? ಆಮೇಲೆ ಈ ಥರ ಚಿಕ್ಕ ಚಿಕ್ಕ ಬಕೆಟ್ಗಳು, ಆಮೇಲೆ ಇಡ್ಲಿ ಮಾಡೋಕ್ಕೂ ಕೂಡ ಇಡ್ಲಿ ಕುಕ್ಕರ್ ಎಲ್ಲ ಬರುತ್ತಲ್ಲ ಅದೆಲ್ಲನೂ ಕೂಡ ಇಲ್ಲಿ ಇದೆ. ಇಲ್ಲಿ ಡಿಫ್ರೆಂಟ್ ಸ್ಟವ್ ಕೂಡ ಸಿಗುತ್ತೆ. ಅಂದರೆ ನೀವೇನು ಅಡುಗೆ ಮಾಡಲ್ಲ ಅಂದರೆ ಪ್ಲಾಸ್ಟಿಕ್ ಸ್ಟವ್ಸ್ ಆ ಥರ ಇರುತ್ತೆ. ಆಮೇಲೆ ರಿಯಲ್ಲಾಗಿ ಕುಕ್ಕಿಂಗ್ ವೀಡಿಯೋಸ್ ನೋಡಿರ್ತೀರ ಅಲ್ವಾ, ರಿಯಲ್ಲಾಗಿ ಅಡುಗೆ ಮಾಡೋರು ಇರ್ತಾರೆ. ಅವ್ರಿಗೆ ಅಂತಲೇ ಈ ಕಬ್ಬಿಣದ್ದು ಸ್ಟೀಲಲ್ಲಿ ಮಾಡಿರ್ತಾರೆ. ಆ ಸ್ಟವ್ನ ಯೂಸ್ ಮಾಡಿ ಮಾಡ್ಬೋದು. ಪ್ರೈಸ್ ಎಲ್ಲನೂ ತುಂಬಾ ಕಡಿಮೆ ಇರುತ್ತೆ. ಈ ಸ್ಟವ್ವು 70 ರುಪೀಸ್ ಇರುತ್ತೆ ಅಷ್ಟೇ. ನೀವು ಆನ್ಲೈನಲ್ಲೆಲ್ಲ ನೋಡ್ತಿರಲ್ಲ ಅಷ್ಟೊಂದೆಲ್ಲನೂ ಇರಲ್ಲ. ಆಮೇಲೆ ಅದಕ್ಕೆ ಅಂತಲೇ ರಿಯಲ್ ನೀವು ಕುಕ್ಕಿಂಗ್ ಮಾಡ್ತೀರಾ ಅಂದರೆ ಅದಕ್ಕೆ ಬೇರೆ ಹಂಚಿರ್ಬೋದು, ಆಮೇಲೆ ಕುಕ್ಕರ್ ಇರ್ಬೋದು, ಅದೆಲ್ಲನೂ ಬೇರೆ ಥರನೇ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಪ್ಲೇಟ್ಸ್, ಡಿಫ್ರೆಂಟ್ ಟೈಪ್ಸ್ ಪ್ಲೇಟ್ಸ್ಗಳೆಲ್ಲನೂ ಇಟ್ಟಿದ್ದಾರೆ ಇಲ್ಲಿ. ಅದೆಲ್ಲನೂ ಸ್ಟಾರ್ಟಿಂಗ್ ಪ್ರೈಸು 5 ರುಪೀಸಿಂದನೂ ಸ್ಟಾರ್ಟ್ ಆಗುತ್ತೆ. ನೀವೇನು ಹೋಲ್ಸೇಲಲ್ಲಿ ತೊಗೋಬೇಕು ಅಂತ ಏನಿಲ್ಲ, ಒಂದೊಂದೇ ಪಿಕ್ ಮಾಡಿ ತೊಗೋಬೋದು. ಆಮೇಲೆ ಎಲ್ಲದ್ರದ್ದು ಪ್ರೈಸ್ ಕೂಡ ಅವರಲ್ಲೇ ಹಾಕಿರ್ತಾರೆ. ನೀವು ಯಾವ್ದು ಬೇಕೋ ಅದನ್ನು ಪಿಕ್ ಮಾಡ್ಬೋದು ಆರಾಮಾಗಿ. ಕುಕ್ವೇರ್ಸ್ ಮಾತ್ರ ಅಲ್ಲ, ಈಗ ಮನೆಗೆ ಬೇಕಾಗಿರೋ ಮಂಚ ಇರ್ಬೋದು, ಬೀರು, ಟಿ.ವಿ, ಆಮೇಲೆ ಟೈಲರಿಂಗ್ ಮೆಷಿನ್ ಕೂಡ ಇದೆ ಅಲ್ಲಿ. ಇದು ಕಂಪ್ಲೀಟ್ ಸೆಟ್ಟು. ಇದರಲ್ಲಿ ನೋಡಿ ಅಂದರೆ ಅಡುಗೆಗೆ ಬೇಕಾಗಿರೋವಂಥ ಬೇಸಿಕ್ಸ್ ಏನೇನು ಬೇಕೋ ಅದೆಲ್ಲನೂ ಇನ್ಕ್ಲೂಡ್ ಮಾಡಿದ್ದಾರೆ. 500 ರುಪೀಸ್ಗೆಲ್ಲನೂ ಸಿಗುತ್ತೆ. ನೀವೇನಾದರೂ ಅವ್ರ ಹತ್ರ ಬಾರ್ಗೇನ್ ಕೂಡ ಮಾಡ್ಬೋದು, ಇನ್ನೂ ಕಡಿಮೆಗೇ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ರುಬ್ಬೋ ಕಲ್ಲು, ಇದು ಹಳೆ ಕಾಲದಲ್ಲೆಲ್ಲ ಇತ್ತಲ್ಲ ಅದೇ ಥರ ರುಬ್ಬೋ ಕಲ್ಲೆಲ್ಲನೂ ಇದೆ, ಒಳ್ಕಲ್ಲಿದೆ. ಆ ಥರ ಎಲ್ಲನೂ ಅಷ್ಟೇ 50 ರುಪೀಸಿಂದನೂ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ವೆಹಿಕಲ್ಸ್ದು ಕೂಡ ಮಿನಿಯೇಚರ್ ಸಿಗುತ್ತೆ. ಆಟೋ, ಕಾರ್, ಲಾರಿ. ಈ ವಿಡಿಯೋದಲ್ಲಿ ಎಲ್ಲ ಮಿನಿಯೇಚರ್ಸ್ ಏನೇನು ಸಿಗುತ್ತೆ ಅದೆಲ್ಲನೂ ತೋರ್ಸೋಕ್ಕಾಗಿಲ್ಲ. ಅದರಲ್ಲಿ ಯಾವುದು ಡಿಫ್ರೆಂಟ್ ಅಂತ ನನಗನ್ನಿಸ್ತು ಅದನ್ನು ಮಾತ್ರ ಇನ್ಕ್ಲೂಡ್ ಮಾಡಿದ್ದೀನಿ. ವಾಟರ್ ಫಿಲ್ಟರ್ ಇರ್ಬೋದು, ಮಿಕ್ಸಿ, ಮತ್ತು ಡಿಫ್ರೆಂಟ್ ಲಟ್ಟಣಿಗೆ ಆ ಥರ ಎಲ್ಲನೂ ಸಿಗುತ್ತೆ. ಇದ್ರ ಎಕ್ಸಾಕ್ಟ್ ಲೊಕೇಶನ್ ಇರೋದು ಜಯನಗರ್ 4th ಬ್ಲಾಕ್. ನೀವು ಮೆಟ್ರೋ ಸ್ಟೇಷನ್ ಇಳಿದ ತಕ್ಷಣವೇ ಲೆಫ್ಟ್ ಸೈಡ್ಗೆ ಒಂದು ರೋಡ್ ಇದೆ, ಒಂದು ಟೆಂಪಲ್ ಕೂಡ ಇದೆ. ಹೋಮ್ ಡೆಕರ್ ಅಂತ ನೀವು ಸರ್ಚ್ ಮಾಡಿದ್ರೆ ಅದರಿಂದ ಮೆಟ್ರೋ ಸ್ಟೇಷನಿಂದ ಒಂದು 300 ಮೀಟರ್ಸ್ ಇರ್ಬೋದು ಅಷ್ಟೇ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೆಟ್ ಎಲ್ಲನೂ ಇದೆ. ಅದೆಲ್ಲ ಈಗ ಸ್ಟಾರ್ಟಿಂಗ್ ಪ್ರೈಸು 500 ರುಪೀಸಿಂದ ಅಂತ ಹೇಳಿದ್ನಲ್ಲ. ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದ್ರೆ ನಿಮಗೆ 4000 ಆ ಥರ ಎಲ್ಲನೂ ಇರುತ್ತೆ. ಇಲ್ಲಿ ತುಂಬಾ ಕಡಿಮೆ ಪ್ರೈಸ್ಗೆ ಸಿಗುತ್ತೆ. ಈ ಅಂಗಡಿಯವರಿಗೆ ತುಂಬಾ ಪೇಷನ್ಸು. ನಾನು ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಅಲ್ಲೇ ಇದ್ದೆ. ತುಂಬ ಡಿಫ್ರೆಂಟ್ ಯಾವುದೆಲ್ಲ ಕಲೆಕ್ಷನ್ಸ್ ಇದೆ ಅದೆಲ್ಲನೂ ತೋರಿಸಿ ಅಂತ ಹೇಳಿದಾಗ ಎಲ್ಲ ಕಲೆಕ್ಷನ್ಸ್ ಕುಕ್ವೇರ್ ಅದೆಲ್ಲನೂ ತೋರಿಸಿದ್ರು. ತುಂಬಾ ಚೆನ್ನಾಗಿತ್ತು. ಆಮೇಲೆ ನೀವೇನಾದರೂ ಈ ಥರ ಮಿನಿಯೇಚರ್ಸ್ದು ನಿಮ್ಮದೇ ಓನ್ ವೆಬ್ಸೈಟ್ ಮಾಡಬೇಕು, ಇಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೋಗಿ ಬೈ ಮಾಡಿ. ಹೋಲ್ಸೇಲಲ್ಲಿ ಬೈ ಮಾಡಿದ್ರೆ ಇನ್ನೂ ಕಡಿಮೆ ಪ್ರೈಸ್ಗೆ ಅವ್ರು ನಿಮಗೆ ಕೊಡ್ತಾರೆ. ನೀವು ಅವ್ರಿಗೆ ವಾಟ್ಸಪ್ಪಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಆಲ್ರೆಡಿ ಈ ಪ್ಲೇಸ್ನ ವಿಸಿಟ್ ಮಾಡಿದರೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಅಂದರೆ ಪ್ರೈಸ್ ವೈಸ್ ನಿಮಗೆ ಓಕೆ ಅನಿಸ್ತಾ ಇಲ್ಲ ಕಾಸ್ಟ್ಲಿ ಅನಿಸ್ತಾ, ಅದನ್ನು ಕೂಡ ಕಮೆಂಟ್ ಸೆಕ್ಷನ್ನಲ್ಲೇ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.